ಈ ದಾವಣಗೆರೆ ಮಲೆನಾಡು ಭಾಗದಲ್ಲಿ ಪ್ರಮುಖವಾಗಿ ಮಾನವ ಮತ್ತು ವನ್ಯಜೀವಿಗಳ ಮಧ್ಯೆ ಸಂಘರ್ಷ ಆಗಾಗ ನಡೀತಾನೆ ಇರುತ್ತೆ. ಸಹಜವಾಗಿ ಆ ಭಾಗದ ಮನುಷ್ಯರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕಾಡು ಪ್ರಾಣಿಗಳ ಜೊತೆಗೆ ಬದುಕಬೇಕು ಅನ್ನುವಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಆದರೆ ರೈತರು ಕಷ್ಟಪಟ್ಟು ಬೆಳೆದಂತಹ ಬೆಳೆ ಕ್ಷಣಾರ್ಧದಲ್ಲೇ ಕಾಡಾನೆಗಳು ಬಂದು ನಾಶ ಮಾಡುತ್ತೆ ಅಂದ್ರೆ ರೈತರ ಪರಿಸ್ಥಿತಿ ಹೆಂಗೆ? ಹೀಗಾಗಿ ರೈತರು ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಲೆನಾಡ ರೈತರು ಸಮಸ್ಯೆಗಳ ಸರಮಾಲೆಯನ್ನೇ ಹೊತ್ತುಕೊಂಡಿದ್ದಾರೆ. ಒಂದೆಡೆ ಭೂಮಿಯ ಹಕ್ಕಿನ ಸಮಸ್ಯೆಯಾದ್ರೆ ಇನ್ನೊಂದೆಡೆ ವನ್ಯಜೀವಿಗಳ ಹಾವಳಿ ಮಿತಿ ಮೀರಿದೆ. ಜಿಂಕೆ, ಕಾಡುಕೋಣ, ಹಂದಿ, ಮಂಗಗಳಿಂದ ಬೆಳೆ ರಕ್ಷಣೆ ಮಾಡಿಕೊಳ್ಳಬೇಕಾದ ಸ್ಥಿತಿ ಇದ್ರೆ ಕರಡಿ, ಚಿರತೆಗಳಿಂದ ಜಾನುವಾರುಗಳ ಜೀವ ಉಳಿಸಿಕೊಳ್ಳುವ ಸವಾಲು ಕೂಡ ಇದೆ. ಈ ನಡುವೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿ ಹೋಗಿದೆ. ಶಿವಮೊಗ್ಗ ತಾಲೂಕಿನ ಪುರದಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತೆ ಕಾಡಾನೆಗಳು ದಾಳಿ ಮಾಡಿವೆ. ಪುರದಾಳು ಗ್ರಾಮದ ದುರ್ಗಾಂಬ ಕಾಲೋನಿ ಭಾಗದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದ್ದು, ರೈತರ ಹೊಲಗದ್ದೆಗೆ ನೇರವಾಗಿ ದಾಳಿ ಮಾಡುತ್ತಿರುವ ಕಾಡಾನೆಗಳು ಅಡಿಕೆ, ಕಬ್ಬು, ಬಾಳೆ ಬೆಳೆಯನ್ನ ನಾಶ ಮಾಡ್ತಾ ಇವೆ. ಅದರಲ್ಲೂ 7-8 ವರ್ಷದ ಈಗ ತಾನೇ ಫಸಲು ಬರ್ತಾ ಇರುವ ಅಡಿಕೆ ಮರಗಳನ್ನ ಮುರಿಯುತ್ತಿರುವುದು ರೈತರಿಗೆ ನುಂಗಲಾರದ ತುತ್ತಾಗಿದ್ದು, ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿ ವರ್ಷನೂ ಮಾಡಿರುವಂತಹ ಬೆಳೆಗಳಲ್ಲಿ ಭತ್ತ, ಅಡಿಕೆ, ತೆಂಗು, ಜೋಳ, ಕಬ್ಬು ಇವಿಷ್ಟನ್ನು ಪ್ರತಿ ವರ್ಷ 5 ವರ್ಷದಿಂದ ಈಚೆ ನಾವು ಒಂದು ಇಷ್ಟನ್ನು ನಾವು ಮನೆಗೆ ತಗೊಂಡು ಹೋಗಿಲ್ಲ. ಅಷ್ಟು ಆನೆ ನಾಶ ಮಾಡುತ್ತಾ ಇದೆ. ಪುರದಾಳು ಗ್ರಾಮದ ಶಿವಪ್ಪ, ವಸಂತ್, ಅನಂತಪ್ಪ ಎಂಬುವವರ ತೋಟಕ್ಕೆ ದಾಳಿ ಮಾಡಿದ್ದು 8-10 ವರ್ಷದ ಅಡಿಕೆ ಮರಗಳನ್ನ ಬುಡಮೇಲು ಮಾಡಿಟ್ಟಿವೆ. ಇನ್ನೊಂದೆಡೆ ಮೋಟಾರ್ ಪಂಪು, ಪೈಪ್ಗಳನ್ನ ಸಹ ಕಿತ್ತು ಬಿಸಾಡ್ತಾ ಇದ್ದು ಅನ್ನದಾತರಿಗೆ ಭಾರಿ ನಷ್ಟ ಉಂಟಾಗ್ತಾ ಇದೆ. ಮನೆ ಕಾಡಂಚಿಂದ ಇರೋದ್ರಿಂದ ಪ್ರಾರಂಭದಲ್ಲಿ ನಮ್ದನ್ನೇ ಹಾಳು ಮಾಡ್ತಾ ಇದ್ದಾವೆ. ಇದು ಇಲ್ಲಿ ಇದೇ ತರ ಮುಂದುವರೆದ್ರೆ ನಾವು ಮುಂದೆ ಏನು ಬದುಕೋದು ಹೇಗೆ, ಇಲ್ಲಿಂದ ಏನು ಮಾಡೋದು ಅನ್ನೋದಿಲ್ಲ. ಅರಣ್ಯ ಇಲಾಖೆಯವರಿಗೆ ಹೇಳಿದ್ರೆ ಅರಣ್ಯ ಇಲಾಖೆಯವರು ನಾವು ಆನೆಗಳನ್ನು ಓಡಿಸ್ತೀವಿ ಅಂತ ರಾತ್ರಿ ಹೊತ್ತು 1 ಟೈಮ್ ಬರ್ತಾರೆ, ಓಡಿಸ್ತಾರೆ, ಹೋಗ್ತಾರೆ. ಆನೆ ಓಡಿಸೋದು ಹೇಗೆ ಓಡಿಸೋದು? ಅವನು ಇಲ್ಲಿಂದ ಸ್ಥಳಾಂತರಿಸಿ ಅವು ಏನು ಮೂಲ ಇದ್ದು ಭದ್ರಾ ಕಡೆ ಆ ಕಡೆ ಓಡಿಸೋದೇ ಒಳ್ಳೇದು ಅವನ್ನ. ಒಟ್ಟಾರೆ ಭದ್ರಾ ಅಭಯಾರಣ್ಯ ವ್ಯಾಪ್ತಿಯಿಂದ ತುಂಗಾ ನದಿ ದಾಟಿ ಶೆಟ್ಟಿಹಳ್ಳಿ ಅಭಯಾರಣ್ಯ ವ್ಯಾಪ್ತಿಗೆ ಬಂದಿರುವ ಕಾಡಾನೆ ಹಿಂಡು ಶಿವಮೊಗ್ಗ ತಾಲೂಕಿನ ವ್ಯಾಪ್ತಿಯಲ್ಲಿ ತೀವ್ರ ದಾಂಧಲೆ ಮಾಡ್ತಾ ಇದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಆನೆಗಳನ್ನ ಭದ್ರಾ ಅರಣ್ಯ ವ್ಯಾಪ್ತಿಗೆ ವಾಪಸ್ ಕಳುಹಿಸಿ ಶಾಶ್ವತ ಕ್ರಮ ಕೈಗೊಳ್ಳಲಿ ಎಂಬುದೇ ಈ ಭಾಗದ ರೈತರ ಆಗ್ರಹ. ಕ್ಯಾಮ್ರಾಮ್ಯಾನ್ ಸಾವಂತು ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.